ಎಲ್ಲರಿಗೂ ಮಕ್ಕಳ ದಿನಾಚರಣೆ ಶುಭಾಶಯಗಳು. ಇವತ್ತು ಒಂದು ತುಂಬ ಸುಲಭವಾದ ಆಮೇಲೆ ನ್ಯೂಟ್ರಿಷಿಯಸ್ ಲಡ್ಡು ಹೇಳ್ಕೊಡ್ತೀನಿ. ಇದು ಕಡಲೆಕಾಯಿ ಬೀಜ ಹಾಗೂ ಬಾದಾಮಿಯ ಲಡ್ಡು. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಅರ್ಧ ಕಪ್ ಹುರಿದ ಬಾದಾಮಿ, ಅರ್ಧ ಕಪ್ ಹುರಿದು ಸಿಪ್ಪೆ ತೆಗೆದಿದ್ದ ಕಡಲೆಕಾಯಿ ಬೀಜ, 1 ಕಪ್ ಹಸಿ ಖರ್ಜೂರ, ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ. ಮೊದಲಿಗೆ ಬಾದಾಮಿ ಆಮೇಲೆ ಕಡಲೆಕಾಯಿ ಬೀಜ ಎರಡನ್ನು ತರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಸಿ ಖರ್ಜೂರನೂ ಕೂಡ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಬೇಕು. ಮೊದಲು ಮಾಡಿಟ್ಕೊಂಡಿದ್ವಲ್ಲ ಬಾದಾಮಿ ಆಮೇಲೆ ಕಡಲೆಕಾಯಿ ಬೀಜ, ಅದನ್ನು ಇದ್ರೊಳಗಡೆ ಸೇರಿಸಿ ಮತ್ತೆ ಇನ್ನೂ ಒಂದ್ಸತಿ ಮಿಕ್ಸಿ ಮಾಡ್ಕೊಳ್ಬೇಕು. ಇದನ್ನ ಒಂದು ಬೌಲ್ಗೆ ಹಾಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಸ್ಪೂನಲ್ಲಿ ಇದನ್ನ ಮಿಕ್ಸ್ ಮಾಡೋಕ್ಕಾಗಲ್ಲ, ಸೊ ಕೈಯಲ್ಲಿ ಚೆನ್ನಾಗಿ ನಾದ್ಕೊಂಡು ಮಿಕ್ಸಿ ಮಾಡಿಕೊಂಡು ಮೀಡಿಯಂ ಸೈಜ್ ಲಡ್ಡು ಮಾಡ್ಕೊಳ್ಳಿ. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಒಂದ್ ದಿನಕ್ಕೆ 1 ಲಡ್ಡು ತಿಂದ್ರೆ ಸಾಕು. ಇದು ಬೋನ್ ಆಮೇಲೆ ಮಸಲ್ ಬಿಲ್ಡ್ ಮಾಡಕ್ಕೆ ಸಹಾಯ ಮಾಡುತ್ತೆ. ಡೇಟ್ಸ್ ಇರೋದ್ರಿಂದ ಹೊಟ್ಟೆ ತುಂಬದಂಗ ಅನ್ಸುತ್ತೆ. ಕಾನ್ಸ್ಟಿಪೇಷನ್ ಆಮೇಲೆ ಡೈಜೆಷನ್ ಕೂಡ ಇದು ಸಹಾಯ ಮಾಡುತ್ತೆ. ಮೆಗ್ನೀಷಿಯಂ ರಿಚ್ ಇರೋದ್ರಿಂದ ಇದು ಹಾರ್ಟ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ. ABC ಜ್ಯೂಸ್ ಅಂದರೆ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಜ್ಯೂಸ್. ಮಕ್ಕಳಿಗೆ ತರಕಾರಿ ಆಮೇಲೆ ಹಣ್ಣು ತಿನ್ನಬೇಕು ಅಂದರೆ ತುಂಬ ಕಷ್ಟಪಡ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಜ್ಯೂಸ್ ಮಾಡಿಕೊಟ್ರೆ ಇಷ್ಟಪಟ್ಟು ಅದನ್ನ ಕುಡಿತಾರೆ. ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ಆ್ಯಪಲ್, ಬೀಟ್ರೂಟ್ ಆಮೇಲೆ ಕ್ಯಾರೆಟ್ನ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೀವಿ. ಸೊ ದಟ್ ಅದು ಈಸಿಯಾಗಿ ಜ್ಯೂಸರಲ್ಲಿ ಹಾಕ್ಬೋದು. ಜ್ಯೂಸ್ನ 2 ರೀತಿ ಮಾಡ್ಕೊಳ್ಬೋದು. ಒಂದು ಮಿಕ್ಸಿ ಅಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಅದನ್ನ ಫಿಲ್ಟರ್ ಮಾಡ್ಕೊಳ್ಬಹುದು. ಇನ್ನೊಂದು ರೀತಿ ಮಾಡೋದಂದ್ರೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಜ್ಯೂಸರಲ್ಲಿ ಮಿಕ್ಸಿ ಮಾಡಿಕೊಂಡ್ರೆ ಇದು ತುಂಬ ಸುಲಭ. ಮೇಲ್ಗಡೆಯಿಂದ ನಾವು ಯಾವುದೇ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಹಾಕ್ಬೋದು, ಕೆಳಗಡೆಯಿಂದ ಕಾನ್ಸಂಟ್ರೇಟೆಡ್ ಜ್ಯೂಸ್ ಬರುತ್ತೆ. ಇದನ್ನ ಹಾಗೆ ಕುಡಿಬಹುದು. ಬಟ್ ಮಕ್ಕಳಿಗೆ ಇದು ಅದ್ರ ಒಳಗಡೆ ತರಿಯಾಗಿ ವೆಜಿಟೇಬಲ್ಸ್ ಆಮೇಲೆ ಫ್ರೂಟ್ಸ್ ಇರುತ್ತೆ, ಅದು ಇಷ್ಟ ಆಗಲ್ಲ. ಅದಕ್ಕೆ ನಾನು ಇಲ್ಲಿ ಫಿಲ್ಟರ್ ಮಾಡ್ತಾ ಇದ್ದೀನಿ. ಫಿಲ್ಟರ್ ಮಾಡಿಬಿಟ್ರೆ ಅದು ಈಸಿಯಾಗಿ ಕುಡಿತಾರೆ. ಆಪಲ್ ಯೂಸ್ ಮಾಡಿರೋದ್ರಿಂದ ಇದು ಸ್ವೀಟ್ ಇರುತ್ತೆ ಜಾಸ್ತಿ, ಸೊ ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತಾರೆ. ಅವರು ಈಸಿಯಾಗಿ ಕುಡಿದ್ಬಿಡ್ತಾರೆ ಇದನ್ನ. ಈ ಜ್ಯೂಸು ತುಂಬಾ ಯೂಸ್ಫುಲ್ ಮಕ್ಕಳಿಗೆ. ಇದು ಅವ್ರಿಗೆ ಡೈಜೆಷನ್ಗೆ ಇಂಪ್ರೂವ್ ಆಗುತ್ತೆ, ಆಮೇಲೆ ಡಿಟಾಕ್ಸ್ ಆಗುತ್ತೆ, ಆಮೇಲೆ ಅವ್ರದ್ದು ಹಾರ್ಟ್ ಹೆಲ್ತ್, ಕಣ್ಣಿಂದ ದೃಷ್ಟಿ ಇಂಪ್ರೂವ್ ಆಗುತ್ತೆ. ಇದು ಚರ್ಮಕ್ಕೆ ಆಮೇಲೆ ಹೇರ್ಗೂ ತುಂಬಾ ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಎಸ್ಪೆಷಲಿ ಅನಿಮಿಕ್ ಇರೋ ಮಕ್ಕಳಿಗಂತೂ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಕಿಚಡಿ ಮಕ್ಕಳಿಗೆ ಬೇಕಾದ ಆರೋಗ್ಯಕರ ಮತ್ತು ಬೇಗ ಜೀರ್ಣ ಆಗುವ ಆಹಾರ. ಕಿಚಡಿ ಮಾಡೋದಕ್ಕೆ ಬೇಕಾದ ಪದಾರ್ಥಗಳು: 1 ಕಪ್ ರೈಸ್, ಅರ್ಧ ಕಪ್ ಹೆಸರುಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಳದಿ, ಸ್ವಲ್ಪ ಎಣ್ಣೆ. ಒಗ್ಗರಣೆಗೆ ಬೇಕಾದ ಪದಾರ್ಥಗಳು: ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ, ಮೆಣಸು. ಕಿಚಡಿ ಮಾಡೋದಕ್ಕೆ ಇಲ್ಲಿ ಒಂದು ಚಿಕ್ಕದು ಕುಕ್ಕರಲ್ಲಿ 1 ಗ್ಲಾಸ್ ರೈಸು, ಇದಕ್ಕೆ ಅರ್ಧ ಗ್ಲಾಸು ಹೆಸರು ಬೇಳೆನ ಹುರ್ಕೊಂಡು ಚೆನ್ನಾಗಿ ಎರಡನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ತೊಳ್ಕೊಂಡಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಅರಿಶಿನ, 1-2 ಡ್ರಾಪ್ಸ್ ಎಣ್ಣೆ, ಆಮೇಲೆ ಬಿಸಿ ನೀರು ಎಲ್ಲ ಹಾಕಿ ಇದಕ್ಕೆ ಒಂದು 4-5 ವಿಷಲ್ ಹಾಕಿಸ್ಕೊಳ್ಬೇಕು. ಒಗ್ಗರಣೆ ಹಾಕೋ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕೊಂಡು ಬಿಸಿ ಮಾಡಿ ಇದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಹಚ್ಚಿದ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಹಚ್ಕೊಂಡಿದ್ದ ಟೊಮೆಟೊ ಹಾಕಿ ಟೊಮೆಟೊ ಕರಗುವವರೆಗೂ ಇದನ್ನ ಫ್ರೈ ಮಾಡಬೇಕು. ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರ್ ಪೌಡಿ. ಒಗ್ಗರಣೆನ ಬೇಯಿಸ್ಕೊಂಡಿದ್ದ ಕಿಚಡಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಚ್ಚಿದ್ದು ಹಾಕೊಂಡು ಬೇಕಿದ್ದಲ್ಲಿ 1 ಸ್ಪೂನ್ ತುಪ್ಪ ಹಾಕೊಳ್ಬೋದು. ಇದಕ್ಕೆ ಈ ದಾಲ್ ಕಿಚಡಿ ಮಕ್ಕಳಿಗೆ ತುಂಬಾ ನ್ಯೂಟ್ರಿಷಿಯಸ್ ಫುಡ್. ಇದು ಬೇಗ ಡೈಜೆಷನ್ ಆಗುತ್ತೆ, ಆಮೇಲೆ ಇಷ್ಟಪಟ್ಟು ಅವ್ರು ತಿಂತಾರೆ ಇದನ್ನ. ಇದರಲ್ಲಿ ಬೇಕಿದ್ದಲ್ಲಿ ಫ್ರೆಶ್ ವೆಜಿಟೇಬಲ್ಸ್ ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತೆ, ಲೈಕ್ ಬಟಾಣಿ, ಬೀನ್ಸು, ಕ್ಯಾರೆಟು ಹಚ್ಚಿದ್ದು ಹಾಕೊಳ್ಬೋದು ಇದಕ್ಕೆ.